ನಮಸ್ಕಾರ. ನಾನು ಡಾಕ್ಟರ್ ಶಿವಪ್ಪ ಅರಿವು ಅಂತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೋಲಾರದಲ್ಲಿ ಇತಿಹಾಸದ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇತ್ತೀಚೆಗೆ ನಾವೆಲ್ಲ ಕೂಡ ಪ್ಲಾಸ್ಟಿಕ್ ಬಳಕೆಯನ್ನು ಹೇಗೆ ಕಡಿಮೆ ಮಾಡೋದು ಅನ್ನೋದ್ರ ಬಗ್ಗೆ ಬಹಳವಾಗಿ ಯೋಚನೆ ಮಾಡ್ತಾ ಇದ್ದೀವಿ. ಪ್ಲಾಸ್ಟಿಕ್ ಅನ್ನು ಕಡಿಮೆ ಮಾಡಬೇಕು ಅಂತ ಅನ್ಕೊಳ್ತೀವಿ, ಆದರೂ ಕೂಡ ಅದರ ಬಳಕೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಅದಕ್ಕೆ ನಾನಾ ಕಾರಣಗಳಿರಬಹುದು. ಪ್ಲಾಸ್ಟಿಕ್ ಅನ್ನುವಂಥದ್ದು ಒಂದು ಏನೇ ಮಾತಾಡಿದ್ರು ಕೂಡ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಪದಾರ್ಥ. ಬಹಳ ಈಸಿಯಾಗಿ ಅದನ್ನು ನಾವು ಬೇರೆ ಬೇರೆ ಬಳಕೆಗೆ ಬಳಸ್ಕೊಳ್ತಾ ಇದ್ದೀವಿ. ಸೊ ಪ್ಲಾಸ್ಟಿಕ್ ಅನ್ನು ಕಡಿಮೆ ಮಾಡಲೇಬೇಕು ಅಂತ ನಾವು ಯಾಕೆ ಮಾತಾಡ್ತಾ ಇದ್ದೀವಿ ಅಂತಂದ್ರೆ, ಅದು ಪರಿಸರಕ್ಕೆ ಒಗ್ಗುವಂತಹ, ಪರಿಸರಕ್ಕೆ ಹೊಂದಿಕೊಳ್ಳುವಂತಹ ಪದಾರ್ಥ ಅಲ್ಲ. ಎಷ್ಟೇ ವರ್ಷಗಳಾದರೂ ಕೂಡ ಹಾಗೆ ಉಳಿತದೆ ಮತ್ತು ಅದು ಪರಿಸರವನ್ನ ಹಾಳು ಮಾಡ್ತದೆ ಅನ್ನುವಂಥ ಕಾರಣಕ್ಕೆ ಅದರ ಬಳಕೆಯನ್ನ ಸಾಧ್ಯವಾದಷ್ಟು ಕಡಿಮೆ ಮಾಡಬೇಕು. ಸಂಪೂರ್ಣವಾಗಿ ನಿಷೇಧ ಮಾಡೋಕ್ಕಾಗುತ್ತೋ ಇಲ್ಲೋ, ಆದರೆ ಅದರ ಬಳಕೆಯನ್ನ ಎಷ್ಟು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಇದೋ ಅಷ್ಟು ಕಡಿಮೆ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಅವೆಲ್ಲ ಕೂಡ ಒಂದಷ್ಟು ಜನ ಸ್ನೇಹಿತರು ಪದೇ ಪದೇ ಒಂದಷ್ಟು ಯೋಚನೆಗಳನ್ನ ಮಾಡ್ತಾ ಇದ್ವಿ. ಇತ್ತೀಚೆಗೆ ಉಳಿದಂತ ಒಂದು ಯೋಚನೆ ಅಥವಾ ಯೋಜನೆ ಏನು ಅಂತಂದ್ರೆ, ಈಗ ಪ್ರತಿ ದಿನ ಒಂದಲ್ಲ ಒಂದ್ ಕಡೆ ಮದುವೆ ಆಗ್ತಾ ಇರತ್ತೆ. ಒಂದು ಮದುವೆ ಅಂತಂದ್ರೆ ಏನಿಲ್ಲ ಅಂದ್ರೂ ಕೂಡ 1,000 ಜನ, 700 ಜನ, ದೊಡ್ಡ ಮದುವೆಗಳು 2,000 ಜನ, 3,000 ಜನ ಕೂಡ ಬರ್ತಾರೆ. ಅಂದ್ರೆ 3,000 ಜನ ಬರ್ತಾರೆ ಅಂದ್ರೆ 3,000 ಬಾಟಲ್ಗಳನ್ನು ನಾವು ಅವ್ರ ಮುಂದೆ ಇಡ್ತೀವಿ. ರಾತ್ರಿ ಸಂಜೆ ಹೊತ್ತು ಒಂದಷ್ಟು ಜನ, ಬೆಳಗ್ಗೆ ಒಂದಷ್ಟು ಜನ ಇರ್ತಾರೆ. ಇರ್ಲಿ, ಒಂದು 3,000 ಜನನೇ ಅಂತ ಅನ್ಕೊಳ್ಳೋಣ. ಅಂದ್ರೆ 3,000 ಬಾಟಲ್ಗಳನ್ನ ನಾವು ಒಂದು ಮದುವೆಗೆ, ದೊಡ್ಡ ಮದುವೆಗೆ ಬಳಸ್ತೇವೆ ಅಂತಂದ್ರೆ ಅದು ಎಂತಹ ದೊಡ್ಡ ಡ್ಯಾಮೇಜ್ ಅನ್ನ ಈ ಪರಿಸರಕ್ಕೆ ಮಾಡಬಹುದು ಅನ್ನೋದನ್ನ ನಾವು ಊಹಿಸ್ಕೋಬೇಕಾಗಿದೆ. ಸೊ ಇದನ್ನ ಬಹಳ ಈಸಿಯಾಗಿ ಕಡಿಮೆ ಮಾಡ್ಲಿಕ್ಕೂ ಕೂಡ ಅವಕಾಶ ಇದೆ. ಹೇಗೆ ಅಂತಂದ್ರೆ, ಈಗ ನಾವು ಪ್ಲಾಸ್ಟಿಕ್ ಬಾಟಲ್ ಬದಲು ಸ್ಟೀಲ್ ಲೋಟನ ಬಳಸಲಿಕ್ಕೆ ಅವಕಾಶ ಇದೆ. ನಮ್ಮ ಪೂರ್ವಿಕರು, ನಾವು ಕೂಡ ಹಿಂದೆ ಇದೇ ಲೋಟನ ಬಳಸ್ತಾ ಇದ್ವಿ. ಈಗ ಯಾಕೆ ನಾವು ನಿಲ್ಲಿಸಿದ್ದೇವೆ ಅನ್ನೋದು ಇವತ್ತು ಮತ್ತೆ ನಾವು ಪ್ರಶ್ನೆ ಹಾಕೋಬೇಕಾಗಿದೆ. ಒಂದು ಕಾರಣ ಕೊಡೋದೇನು ಅಂತಂದ್ರೆ, ಪ್ಲಾಸ್ಟಿಕ್ ಬಾಟ್ಲು ಒಳ್ಳೆ ಕ್ವಾಲಿಟಿ ನೀರನ್ನ ಹೊಂದಿರುತ್ತೆ. ಅಥವಾ ಅಂದ್ರೆ ಕಂಪನಿಗಳು ಪ್ಲಾಸ್ಟಿಕ್ ಬಾಟ್ಲಲ್ಲೇ ಒಳ್ಳೆ ನೀರು ಕೊಡ್ತಾ ಇರೋದ್ರಿಂದ ಅದೇ ಒಳ್ಳೆ ನೀರು ಅನ್ನುವಂತ ಒಂದು ಭ್ರಮೆ ನಮ್ಮಲ್ಲಿದೆ. ಅಂದ್ರೆ ದೊಡ್ಡ ದೊಡ್ಡ ಏನ್ ನಾವು ಬ್ರಾಂಡೆಡ್ ಕಂಪನಿಗಳು ಅಂತ, ಈಗ ಟಾಟಾ ಬಂದಿದೆ, ಬಿಸ್ಲರಿ ಬಂದಿದೆ, ಈ ತರದ ಕಂಪನಿಗಳು ಬಾಟ್ಲಲ್ಲಿ ನೀರು ಕೊಡ್ತಾ ಇರೋದ್ರಿಂದ ಆ ಬಾಟ್ಲ್ ನೀರೇ ಕುಡಿಬೇಕು ಅನ್ನುವಂತ ಒಂದು ಹಠನೋ ಅಥವಾ ಭಾವನೆನೋ ಒಂದಷ್ಟು ಜನರಲ್ಲಿ ಇರಬಹುದು. ನಾವಿರುವಾಗ ಅವ್ರು ನಂಬಿಸ್ಬೇಕಾಗಿದೆ ಏನು ಅಂತಂದ್ರೆ, ಅಷ್ಟೇ ಒಳ್ಳೆ ನೀರನ್ನ ನಾವಿವತ್ತು ಫಿಲ್ಟರ್ ಮಾಡಿ ನಿಮಗೆ ಬಡಿಸ್ಲಿಕ್ಕೆ ಸಾಧ್ಯ ಇದೆ. ವಿಷಕಾರಿ ಬಾಟಲ್ಗಳನ್ನ ನಾವು ಪರಿಸರಕ್ಕೆ ಬಿಸಾಡೋ ಬದಲಾಗಿ ಪ್ಲಾಸ್ಟಿಕ್ ಬಾಟಲ್ ಬದಲು ಒಳ್ಳೆ ಸ್ಟೀಲ್ ಲೋಟದಲ್ಲಿ ನೀರನ್ನ ಬಡಿಸೋಣ, ನೀರನ್ನ ನಾವು ನೀಡ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ ನಾವು ಜನರನ್ನ ನಂಬಿಸಬೇಕು. ಮತ್ತು ಸರಿಯಾದಂತಹ ದಾರಿ ಕೂಡ ಅದೊಂದೇನೆ ಇರುವಂತದ್ದು. ಸೊ ನಾವಿವಾಗ ಯೋಚನೆ ಮಾಡ್ತಾ ಇದ್ದೇವೆ ಏನು ಅಂತಂದ್ರೆ, ಸ್ಟೀಲ್ ಲೋಟಗಳನ್ನ ಒಂದಷ್ಟು ತಗೊಳ್ಳೋದು, 1,000-2,000 3,000 ಒಂದಷ್ಟು ಲೋಟಗಳು ತಗೊಂಡು ದೊಡ್ಡ ದೊಡ್ಡ ಮದುವೆಗಳಿಗೆ ಮಾತ್ರ ಅಲ್ಲ, ಸಣ್ಣ ಮದುವೆಗಳಿಗೂ ಕೂಡ ನಾವು ಆ ಲೋಟದಲ್ಲಿ ನೀರನ್ನ ಕೊಡಬಹುದು. ಮಾಮೂಲಿಯಾಗಿ ಏನೋ ಒಂದು ರಿಕ್ವೆಸ್ಟ್ ಮಾಡಿ ಒಂದಿನ ಹೋಗೋದಲ್ಲ, ಅದನ್ನ ಒಂದು ಚಳುವಳಿಯಾಗಿ ನಾವು ಮಾಡಬೇಕು ಅಂತಂದ್ರೆ ಪ್ರತಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳನ್ನ ಒಳಗೊಳ್ಳಬೇಕು. ಪ್ರತಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ರಾಜಕಾರಣಿಗಳನ್ನು ಕೂಡ ನಾವು ಸೇರಿಸ್ಕೋಬೇಕು. ಆ ಜಿಲ್ಲೆಯ ಪ್ರಮುಖರು, ಅದು ಸಾಹಿತ್ಯದ ವಲಯ ಆಗಿರ್ಬೋದು ಅಥವಾ ಕೃಷಿ ವಲಯ ಆಗಿರ್ಬೋದು, ಕೈಗಾರಿಕೆ ಆಗಿರ್ಬೋದು, ಯಾರೆಲ್ಲ ಆ ಜಿಲ್ಲೆಯಲ್ಲಿ ಪ್ರಮುಖರು ಅಂತ ಇರ್ತಾರೋ ಅವ್ರನ್ನೂ ಕೂಡ ನಾವು ಮುಂದೆ ತಂದು ಅವರ ಮೂಲಕವಾಗಿ ಈ ಒಂದು ಲೋಟದಲ್ಲಿ ನೀರು ಬಡಿಸ್ತಕ್ಕಂಥ ಒಂದು ವಿನೂತನವಾದಂತಹ ಕಾರ್ಯಕ್ರಮ ನಾವೆಲ್ಲ ಏನು ಯೋಚನೆ ಮಾಡಿದ್ದೀವಿ ಅದನ್ನು ಶುರು ಮಾಡಿದ್ರೆ ಖಂಡಿತವಾಗಿಯೂ ಅಕ್ಸೆಪ್ಟಬಿಲಿಟಿ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ದೊಡ್ಡವರೆಲ್ಲ ಆ ರೀತಿಯ ಒಂದು ದೊಡ್ಡ ಕೆಲಸಕ್ಕೆ ಮುಂದಾದ್ರೆ ಅಕ್ಸೆಪ್ಟ್ ಮಾಡುವಂತವರ ಸಂಖ್ಯೆ ಜಾಸ್ತಿ ಇರುತ್ತೆ. ಸೊ ಇದೊಂದು ಟ್ರೆಂಡ್ ಶುರುವಾಗತ್ತೆ. ಅಂದ್ರೆ ಹೌದು, ಲೋಟದಲ್ಲಿ ನೀರು ಕುಡಿಯೋದ್ರಿಂದ ಖಂಡಿತವಾಗಿ ನಾವು ಪ್ಲಾಸ್ಟಿಕ್ ಬಾಟ್ಲ್ಗಳನ್ನ ನಾವು ಅವಾಯ್ಡ್ ಮಾಡಬಹುದು, ಪರಿಸರಕ್ಕೆ ಆಗುವಂತ ಹಾನಿಯನ್ನು ತಪ್ಪಿಸಬಹುದು ಅನ್ನುವಂಥ ಪ್ರಜ್ಞೆ ಮದುವೆಗೆ ಬರುವಂತವರಲ್ಲಿ ಬಂದ್ಬಿಟ್ರೆ ದೊಡ್ಡ ಬದಲಾವಣೆ ಬರುತ್ತೆ. ಸೊ ಹಾಗಾಗಿ ನಾವು ವಿನಂತಿಸ್ತೇವೆ, ಪ್ರತಿ ಜಿಲ್ಲೆ, ಬರೀ ಕೋಲಾರ ಅಂತಲ್ಲ, ಕರ್ನಾಟಕದ, ಭಾರತದ ಎಲ್ಲ ಜಿಲ್ಲೆಗಳಿರ್ತಕ್ಕಂಥ ರಾಜಕಾರಣಿಗಳು, ಅಧಿಕಾರಿಗಳು, ಬೇರೆ ಬೇರೆ NGOಗಳು, ಸೊ ಯಾರೆಲ್ಲ ಕೂಡ ಪರಿಸರದ ಬಗ್ಗೆ ಕಾಳಜಿ ಇಟ್ಕೊಂಡಿದ್ದಾರೋ ಅವರೆಲ್ಲ ಕೂಡ ನೇರವಾಗಿ ಒಂದು ಕಾರ್ಯಕ್ರಮದ ಮೂಲಕವಾಗಿ ಇದನ್ನ ಶುರು ಮಾಡಿ ನಂತರ ಬೇರೆ ಬೇರೆ ಸಂಘಟನೆಗಳಿಗೆ
ಒಂದೊಂದು ಮದುವೆಯನ್ನು ಒಪ್ಪಿಸಿದ್ರೆ ವರ್ಷದಲ್ಲಿ ಒಂದೇ ಬಾರಿ ನೀವು ಒಂದು NGO ಇದೆ, ಆ NGOದವರು ಒಂದು ಮದುವೆ, ಅವರಿಗೆ ಮತ್ತೆ ಬರುವಂತದ್ದು ಮತ್ತೆ ಒಂದು ವರ್ಷ ಆದ್ಮೇಲೆ, ಈ ತರ ನಾವು ಒಂದು ಹಂಚೋದು ಅಂತೀವಲ್ಲ, ಕೆಲಸವನ್ನ ಹಂಚಿಬಿಟ್ರೆ ಖಂಡಿತವಾಗಿ ಆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನೂರಾರು NGOಗಳು, ನೂರಾರು ಶಾಲೆ ಮಕ್ಕಳು, ಶಿಕ್ಷಕರು, ಈ ತರ ಎಲ್ಲರೂ ಕೂಡ ಇನ್ವಾಲ್ವ್ ಆಗ್ಲಿಕ್ಕೆ ಅವಕಾಶ ಇದೆ. ಅಂತಹ ಒಂದು ಟ್ರೆಂಡ್ ಅನ್ನ ನಾವು ಕೋಲಾರದಲ್ಲಿ ಕ್ರಿಯೇಟ್ ಮಾಡ್ಲಿಕ್ಕೆ ನಾವು ಮುಂದಾಗಿದ್ದೇವೆ. ಈಗಾಗಲೇ ಕೋಲಾರ ಭಾಗದಲ್ಲಿ ಗ್ರೀನ್ ವಾರಿಯರ್ಸ್ ಅನ್ನುವಂತ ಒಂದು ತಂಡ ಹುಟ್ಟುಕೊಂಡಿದೆ. ಅಂದ್ರೆ ಈ ರೀತಿಯ ಗ್ರೀನ್ ಪ್ರಜ್ಞೆ, ಹಸಿರು ಪ್ರಜ್ಞೆಯನ್ನ ಈ ಭಾಗದಲ್ಲಿ ಮೂಡಿಸಬೇಕು ಅನ್ನುವಂತ ಕಾರಣಕ್ಕೆ ಅನೇಕ ಯುವಕರು ಗ್ರೀನ್ ವಾರಿಯರ್ಸ್ ಆಗಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಸೊ ಅವರೆಲ್ಲ ಕೂಡ ಈ ಕೆಲಸದಲ್ಲಿ ಸಕ್ರಿಯವಾಗಿ ಭಾಗಿಯಾಗ್ತಾರೆ. ಅನೇಕರು ಇದರಲ್ಲಿ ಸೇರ್ಕೊಳ್ಳೋಕೆ ಅವಕಾಶ ಇದೆ. ಸೊ ಒಟ್ಟಿಗೆ ನಾವೆಲ್ಲರೂ ಕೂಡ ಸೇರಿ ಕೋಲಾರ, ಕರ್ನಾಟಕ, ಭಾರತವನ್ನ ಪ್ಲಾಸ್ಟಿಕ್ ಮುಕ್ತ ವಲಯವನ್ನಾಗಿ, ಪ್ರದೇಶವನ್ನಾಗಿ ಮಾಡ್ಲಿಕ್ಕೆ ಅವಕಾಶ ಇದೆ. ಎಲ್ಲರೂ ಕೂಡ ಕೈ ಜೋಡಿಸೋಣ. ನಮಸ್ಕಾರ.